ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಣ್ಣಮ್ಮ ಅಂತ. ನಾನು ಮೊದಲನೇದಾಗಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಬೇಸರ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದರೆ ಸುವಿಚ್ಛವಾಗಿ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರು. ಸುಮಾರು ವರ್ಷಗಳಿಂದ ಅಹಿಂದ ನಾಯಕರು ಅಂತ ಅಹಿಂದ ಎಲ್ಲ ಸಮುದಾಯಗಳನ್ನು ಸಮರ್ಥವಾಗಿ ನಿರ್ವಹಿಸಿದಂಥ ನಾಯಕರು ಯಾರನ್ನ ಇದ್ದಾರೆ ಅಂದರೆ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು. ಹಾಗಾಗಿ ನಾವು ಯಾವತ್ತೂ ಕುರ್ಚಿಯನ್ನು ಕೇಳಿದವರಲ್ಲ. ಈಗ ಸಮಯ ಬಂದಿದೆ. ಅವ್ರು ರಾಜೀನಾಮೆ ಕೊಟ್ಟ ನಂತರ ನಾವೇನು ಒತ್ತಾಯ ಮಾಡ್ತಾಯಿದ್ದೀವಿ ಅಂದರೆ, ಯಾವಾಗೂ CM ಮಾಡ್ತೀವಿ, ದಲಿತರನ್ನ ಮಾಡ್ತೀವಿ ಅಂತ ಸರ್ಕಾರ ಯಾವಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳ್ತಾನೆ ಬರ್ತಾ ಇದೆ. ಯಾವತ್ತೂ ಅವಕಾಶ ಅಂತೂ ಮಾಡಿಕೊಟ್ಟಿಲ್ಲ. ಈಗ ಒಂದು ಹಿರಿಯ ರಾಜಕಾರಣಿ ಆದಂಥ ನಮ್ಮ KH ಮುನಿಯಪ್ಪ ಸರ್ ಅವರು ಸಮರ್ಥರಿದ್ದಾರೆ CM ಸ್ಥಾನಕ್ಕೆ. ಎಲ್ಲ ಸಮುದಾಯಗಳನ್ನ ನಮ್ಮ ಸಿದ್ದರಾಮಯ್ಯ ಸರ್ ಹೆಂಗೆ ಸಮರ್ಥನೆ ಮಾಡಿಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಂಡು ಈ ರಾಜ್ಯವನ್ನು ಸುವಿಚ್ಛವಾಗಿ ಹೆಂಗೆ ನಡೆಸ್ಕೊಂಡು ಬಂದರೋ ಹಂಗೆ ನಡೆಸ್ಕೊಂಡು ಬಂದಂಥ ಸಾಮರ್ಥ್ಯ, ಚಾಕಚಕ್ಯತೆ ಎಲ್ಲ ನಮ್ಮ KH ಮುನಿಯಪ್ಪ ಅವ್ರಿಗಿದೆ, ಸರ್ ಅವ್ರಿಗಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಕೇಂದ್ರದಲ್ಲಿರೋರು ನಮ್ಮ ಏನು ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಹಿರಿಯ ನಾಯಕರಿಗೆಲ್ಲ ಒತ್ತಾಯ ಏನು ಮಾಡ್ತಾಯಿದ್ದೀವಿ ಅಂದರೆ, ನಮಗೊಂದು ಅವಕಾಶ ಮಾಡಿಕೊಡಿ. ನಮ್ಮ ಸಮುದಾಯದ ಒಂದು ಹಿರಿಯ ರಾಜಕಾರಣಿ ಇದ್ದಾರೆ, ಅವ್ರಿಗೊಂದು CM ಪಟ್ಟವನ್ನು ಕೊಡಿ. ಇನ್ನಷ್ಟು ರಾಜ್ಯದಲ್ಲಿ ಏನು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಮಾಡ್ದಂಗೆ ಆಗುತ್ತೆ. ನಾವೆಲ್ಲ ಈ ಚಿಕ್ಕಬಳ್ಳಾಪುರದ ಎಲ್ಲ ಜನರು ತಮಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. KH ಮುನಿಯಪ್ಪನವರು ಪ್ರಬುದ್ಧ ರಾಜಕಾರಣಿ ಎಂಬುದರಲ್ಲಿ ಎರಡನೇ ಮಾತಿಲ್ಲ. ಸುಮಾರು 30ರಿಂದ 40 ವರ್ಷಗಳ ಕಾಲ ಲೋಕಸಭೆಯಲ್ಲಿ ಕೋಲಾರವನ್ನು 7 ಬಾರಿ ಪ್ರತಿನಿಧಿಸಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ. ಹಾಗಾಗಿ ರಾಜ್ಯವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಅವ್ರಿಗೂ ಕೂಡ ಇದೆ. ಹಾಗಾಗಿ ಯಾವುದೇ ಒಂದು ತೀರ್ಮಾನವನ್ನು ಮಾಡಬೇಕಾದ್ರೆ ನಮಗೆ ಹೈಕಮಾಂಡ್ ಬಹಳ ಮುಖ್ಯ. ಹಾಗಾಗಿ ಹೈಕಮಾಂಡ್ ಏನು ದಲಿತ ಮುಖ್ಯಮಂತ್ರಿಯನ್ನು ವಿಚಾರವೇನಾದರೂ ಮುಂದಿಟ್ಟಾಗ ಮೊದಲನೇ ಬಾರಿಗೆ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ನಮ್ಮ KH ಮುನಿಯಪ್ಪನವ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಕಾರಣ ಇಷ್ಟೇ, ಸುಮಾರು ವರ್ಷಗಳಿಂದ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ದಲಿತ ಮುಖ್ಯಮಂತ್ರಿ ವಿಚಾರಕ್ಕೆ ಬಂದಾಗ ನಮಗೆ ಮಿಸ್ ಆಗ್ತಾನೆ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕೂಡ ಆದರೂ ಕೂಡ ಯಾವುದೇ ಒಂದು ಪಕ್ಷ ಆಗಿರ್ಬೋದು, ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ನಾಳೆ ಅಂತಕ್ಕಂಥ ಮೀನಾಮೇಷ ಎಣಿಸೋದ್ರಲ್ಲಿ ನಡೀತಾನೆ ಇದೆ. ಅದು ನಿಮಗೂ ಕೂಡ ಪತ್ರಕರ್ತರಿಗಾಗಿ, ದೃಶ್ಯ ಮಾಧ್ಯಮ ಮಿತ್ರರಿಗೂ ಕೂಡ ನಿಮಗೂ ಕೂಡ ಗೊತ್ತಿರ್ತಕ್ಕಂಥ ಸತ್ಯ. ಹಾಗಾಗಿ ಇನ್ನೂ 2 ವರ್ಷ ಏನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಹಿರಿಯ ರಾಜಕಾರಣಿ, ಎಲ್ಲ ಸಮುದಾಯಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ನಾಯಕ, ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು, ಈಗ ರಾಜ್ಯದಲ್ಲಿ ಸುರ್ಜೇವಾಲರ ಒತ್ತಾಯದ ಮೇರೆಗೆ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ದೇವನಹಳ್ಳಿ ಶಾಸಕರಾಗಿರ್ತಕ್ಕಂಥವ್ರು, ಎಲ್ಲರನ್ನೂ ಕೂಡ ಜೊತೆ ಕರ್ಕೊಂಡೋಗ್ತಕ್ಕಂಥ ಶಕ್ತಿ, ಅನುಭವ KH ಮುನಿಯಪ್ಪನವ್ರಿಗಿದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ರಾಹುಲ್ ಗಾಂಧಿ ಅವರು ಕೂಡ ಈ ಸಂದರ್ಭದಲ್ಲಿ ದೊಡ್ಡ ಮನಸ್ಸು ಮಾಡಿ 2028ಕ್ಕೆ ನಮ್ಮ ರಾಜ್ಯದಲ್ಲಿ ಕೂಡ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ನಮ್ಮ ಶೋಷಿತ ಸಮುದಾಯಗಳು ಅತ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಮ್ಮೆಲ್ಲರ ಮನವಿ ಒಂದೇ, ಮಾನ್ಯ KH ಮುನಿಯಪ್ಪನವರ ಅನುಭವವನ್ನು ಪರಿಗಣಿಸಿ ಅವ್ರಿಗೂ ಕೂಡ ಅವಕಾಶ, CM ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.